ಮದ್ದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಭಾರಿ ಪುರಾತನ ಇತಿಹಾಸ ಇದ್ದಂಥ ದೇವಸ್ಥಾನ. ಇಡೀ ಜಗತ್ತು ಕಂಡಂಥ ದೊಡ್ಡ ಒಂದು ಗಜಪ್ರಶ್ರಾಕಾರದ ದೇವಸ್ಥಾನದಲ್ಲಿ ಭಾಳಷ್ಟು ವರ್ಷದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು. ಈ ಸಾನ್ನಿಧ್ಯದಲ್ಲಿ ಮೂಡಪ್ಪ ಸೇವೆ ವಿಶೇಷ ಸೇವೆ. ಅದು ಮೂಡಪ್ಪ ಸೇವೆ ಹಿಂದೆ ಕೂಡ ನಡೆದಿದೆ, ಆದರೆ ಈ ಬ್ರಹ್ಮಕಲಶ ಸಂದರ್ಭದಲ್ಲಿ ಕೂಡ ಮೂಡಪ್ಪ ಸೇವೆ ನಡೀತಾ ಇದೆ. ಭಾಳಷ್ಟು ಶ್ರಮದಾನ ರಾತ್ರಿ ಹಗಲು ನಡೀತಾ ಇದೆ. ಶ್ರೋತೃಗಳು ಇದನ್ನು ಕಂಡವರೆಲ್ಲರೂ ಆಯಾಯ ಗ್ರಾಮದವರು ಎಲ್ಲ ಪರಿಸರದಿಂದ ಮಂಗಳೂರು, ಬಿ ಸಿ ರೋಡು, ಬೆಳ್ತಂಗಡಿ, ಬೇರೆ ಬೇರೆ ಭಾಗದಿಂದ ಭಾಳಷ್ಟು ಜನ ಭಕ್ತಾದಿಗಳು ಶ್ರಮದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕೇರಳ ರಾಜ್ಯದ ಬೇರೆ ಬೇರೆ ಭಾಗದಿಂದ ಎಷ್ಟೋ ಜನ ಶ್ರಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವಿರತವಾಗಿ 27ರಿಂದ ಪ್ರಾರಂಭ ಆಗತಕ್ಕಂಥ ಈ ಕಾರ್ಯಕ್ರಮ 7ರವರೆಗೆ ಇದ್ದು ಭಜನೆ, ಎಲ್ಲ ಸಂಕೀರ್ತನ ಭಜನೆ ಕೂಡ ನಡೀತಾ ಇದೆ. ರಾತ್ರಿ ಹಗಲು ಅವಿರತವಾಗಿ ಭಜನಾ ಸಂಕೀರ್ತನೆ ನಡೀತಾ ಇದೆ. ಇದರ ಪ್ರಾರಂಭ ಹಂತದಲ್ಲಿ 48 ದಿವಸದ ಒಂದು ಮಂಡಲ ಭಜನೆಯನ್ನು ಮಾಡಿ ಈಗ 4ನೇ ಆವೃತ್ತಿಯಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಅದು ಆ ಭಜನಾ ಕಾರ್ಯಕ್ರಮ ಹಾಗಿಕೊಂಡೋದಾಗೆ ಇಲ್ಲಿಯ ಕೆಲಸಗಳು ಭಾಳ ಸಾಂಗವಾಗಿ ಸುಸೂತ್ರವಾಗಿ ನೆರವೇರಿ ಒಂದು ಭಜನೆಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥ ಪ್ರಭಾವವನ್ನು ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಮತ್ತು ಜೀರ್ಣೋದ್ಧಾರ ಸಮಿತಿಯವರ ಮತ್ತು ಎಲ್ಲ ಭಕ್ತಾದಿಗಳ ಸಹಭಾಗಿತ್ವದಿಂದ ಸ್ವಾಮಿ ನಡೆಸ್ತಾ ಇದ್ದಾರೆ. ಎಲ್ಲರೂ ಬಂದು ಆ ಮಹಾಗಣೇಶನ ದಿವ್ಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡತಕ್ಕಂಥ ಈ ದೇವಸ್ಥಾನದಲ್ಲಿ ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಿನಲ್ಲಿ ಆ ಭಗವತ್ ಸೇವೆಯಲ್ಲಿ ಪ್ರಾರ್ಥರಾಗಿಕೊಂಡು ಕೃತಾರ್ಥರಾಗಬೇಕು. ಅದಕ್ಕೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಶ್ರಮದಾನಗಳಲ್ಲಿ ಭಾಗವಹಿಸ್ತಕ್ಕಂಥ ಜನಸ್ತೋಮ ಆದಷ್ಟು ಕ್ಷೇತ್ರದಲ್ಲಿ ಬಂದು ಕಾರ್ಯಕರ್ತರಾಗಿ ದುಡಿದ್ರೆ ಆ ಮಹಾಗಣೇಶನ ಮದನಂತೇಶ್ವರನ ಅನುಗ್ರಹದ ಶ್ರೀರಕ್ಷೆ ಎಷ್ಟಿದೆ ಅಂತ ಅವರವರ ಅನುಭವಕ್ಕೆ ವೇದ್ಯವಾದ್ದು. ಈ ಪ್ರಯತ್ನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕೃತಾರ್ಥರಾಗಬೇಕು. ಇವತ್ತು ವಿಶೇಷವಾಗಿ ನಮ್ಮ ಜೊತೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳು ಕೂಡ ಇದ್ದಾರೆ. ಅವರ ಸಹಭಾಗಿತ್ವ ಮಲ್ಲದಿಂದ ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಕೇಪು ಗ್ರಾಮದಿಂದ ಭಾಳಷ್ಟು ಜನ ಶ್ರಮ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳು, ದೈವಸ್ಥಾನಗಳು, ಗ್ರಾಮದಿಂದ ಭಾಳಷ್ಟು ಜನ ಸದ್ಭಕ್ತರು ಶ್ರಮ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಲಿ. ಈ ಕ್ಷೇತ್ರದ ಎಲ್ಲ ಬ್ರಹ್ಮಕಲಶೋತ್ಸವದ ಇತಿಹಾಸದ ಪುಟದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ನತದೃಷ್ಟರಾಗಬಾರ್ದು, ಸಖಪುರುಷರಾಗಬೇಕು ಅನ್ನೋದೇ ಆ ಮಹಾಗಣೇಶನ ಸಂಕಲ್ಪ. ಆ ನಿಟ್ಟಿನಲ್ಲಿ ಈ ಸೇವೆಯನ್ನು ಸ್ವಾಮಿ ಭಾಳ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ಭಾಳಷ್ಟು ಜನ ಭಾಗವಹಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮದ್ದೂರು ಮದನಂತೇಶ್ವರ ಸಿದ್ಧಿವಿನಾಯಕನ ಅನುಗ್ರಹ ಎಲ್ಲ ಕಡೆ ವ್ಯಾಪಿಸಿ ಬರಲಿ. ಅವರ ಶ್ರೀರಕ್ಷೆ ಮತ್ತು ಇವತ್ತು ಈ ಸಲ ಕೃಷಿಕರು ಭಾಳ ಕಂಗೆಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಾಕೃತಿಕವಾದಂಥ ವಿಕೋಪಗಳು, ವೈಪರೀತ್ಯಗಳು ಕಾಣ್ತಾ ಇದೆ. ಇದೆಲ್ಲರಿಂದ ಮಹಾಗಣೇಶ ಪಾರುಪಡಬೇಕನ್ನುವಂಥ ಒಂದು ಚಿಂತನೆ ಕೂಡ, ಈ ಪ್ರಾರ್ಥನೆ ಕೂಡ ನಾಳ್ದು ಈ ಬ್ರಹ್ಮಕಲಶ ಸಂದರ್ಭದಲ್ಲಿ ತಂತ್ರಿಗಳ ಮುಖೇನ ಮಾಡಲಿಕ್ಕಿದ್ದೇವೆ. ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಮತ್ತು ವಿಶ್ವಶಾಂತಿಗೋಸ್ಕರ ಈ ಪ್ರಾರ್ಥನೆ ಕೂಡ ಇಲ್ಲಿ ನಡೀಲಿಕ್ಕಿದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕು. ಎಲ್ಲರೂ ಭಗವದ್ಭಕ್ತರು ಎಲ್ಲೆಲ್ಲ ಬೇರೆ ಮೂಲೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಾಮಿಗಳ ಆಶಯದಂತೆ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂಥ ನಿಶ್ಚಯ ಮಾಡಿಕೊಳ್ಳುವ. ಇದರ ಯಶಸ್ವಿಗೆ ನಾವೆಲ್ಲರೂ ಶ್ರಮಿಸೋಣ. ನನ್ನ ಹೆಸರು ರಾಧಾಕೃಷ್ಣ ಶೆಟ್ಟಿ, ಕೇಪು ಗ್ರಾಮ, ಚೆಲ್ಲಡ್ಕ ಮನೆ. ಮದನಂತೇಶ್ವರ ಸಿದ್ಧಿವಿನಾಯಕನ ಪಾದಾರವಿಂದಕ್ಕೆ ವಂದಿಸುತ್ತಾ ನಾವು ಇವತ್ತು ವಿಟ್ಲ ಸೀಮೆಯ ಕೇಪು ಗ್ರಾಮದ ಎಲ್ಲ ಭಕ್ತಾದಿಗಳು ಇವತ್ತು ಮದ್ದೂರು ಈ ಕ್ಷೇತ್ರದಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವಕ್ಕೆ ಶ್ರಮ ಸೇವೆಗಾಗಿ ಒಂದು 135 ಮಂದಿ ಇಲ್ಲಿಗೆ ಆಗಮಿಸಿದ್ದೇವೆ. ಎಲ್ಲ ಭಕ್ತಾಭಿಮಾನಿಗಳು ಒಳ್ಳೆಯ ರೀತಿಯಲ್ಲಿ ಇವತ್ತು ಇಲ್ಲೊಂದು ಅನ್ನಛತ್ರದ ಮಣ್ಣಿನ ಕೆಲಸವನ್ನು ಎಲ್ಲರೂ ಒಟ್ಟು ಸೇರಿಕೊಂಡು ನಾವು ಮಾಡಿದ್ದೇವೆ. ಬರುವಾಗ ಎಲ್ಲರೂ ಒಂದೇ ಮನೆಯವರಾಗಿ ಒಟ್ಟು ಸೇರಿಕೊಂಡು ಒಂದು ಬಸ್ಸು, ಒಂದು 7-8 ಕಾರಲ್ಲಿ ನಾವು ಇಲ್ಲಿಗೆ 135 ಮಂದಿ ಬಂದು ಶ್ರಮ ಸೇವೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮದ್ದೂರಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆಗೆ ಕೇಪು ಗ್ರಾಮದಿಂದ ಇನ್ನಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಆ ದೇವರ ಸೇವೆ ಮಾಡುವಂಥ ಕಾರ್ಯ ನಮಗೆಲ್ಲ ಒದಗಿ ಬರಲಿ. ನಾವು ಮಾಡಿದಂಥ ಸೇವೆಯಲ್ಲಿ ತುಂಬ ಹೆಚ್ಚು ಕಮ್ಮಿ ಕುಂದುಕೊರತೆ ಬರ್ಬೋದು. ಅದನ್ನೆಲ್ಲ ಆ ಭಗವಂತ ಮನ್ನಿಸಿ ಇನ್ನು ಮುಂದೆಯೂ ನಮಗೆ ಈ ಶ್ರಮಸೇವೆ ಮಾಡುವಂಥ ಶಕ್ತಿಯನ್ನು ಆ ಸಿದ್ಧಿವಿನಾಯಕ ನಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ.
ನನ್ನ ಹೆಸರು ಪುಷ್ಪಾಕರ್ ರೈ ಚೆಲ್ಲಡ್ಕ, ಕೇಪು ಗ್ರಾಮ. ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ತಂಡದ ಕೇಪು ಘಟಕ ಉಳ್ಳಾಳ್ತಿ ವಿಪತ್ತು ತಂಡದಿಂದ ಇವತ್ತಿನ ಮದನಾನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರಮ ಸೇವೆಗಾಗಿ ಬಂದಿರುತ್ತೇವೆ. ನಾವು ಇನ್ನು ಮುಂದೆಯೂ ದೇವರು ಅನುಗ್ರಹಿಸಿದರೆ ಬಂದು ಶ್ರಮ ಸೇವೆಗೆ ಅಲ್ಲಿ ಭಾಗಿಯಾಗುತ್ತೇವೆ. ಇದು ಧರ್ಮಸ್ಥಳದ ಒಕ್ಕೂಟದಿಂದ ಅಧ್ಯಕ್ಷನಾಗಿ ಹಾಗೂ ಇದು ಸರ್ವ ಸದಸ್ಯರ ಸಹಕಾರದಿಂದ ಈ ಕೆಲಸವು ಇನ್ನು ಮುಂದೆಯೂ ಚೆನ್ನಾಗಿ ನಡೆಯಲಿ, ಆ ದೇವರ ಅನುಗ್ರಹ ನಮಗಿರಲಿ ಅಂತ ಹೇಳುತ್ತಾ ಈ ಮಾತನ್ನು ಕೊನೆಗೊಳಿಸ್ತೇವೆ. ನನ್ನ ಹೆಸರು ಪ್ರಭಾಶಂಕರ್ ಅಂತ. ನಾನು ಮಧೂರು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳ ಆರಂಭವಾದ ಮೇಲೆ ಇಲ್ಲಿ ಸಕ್ರಿಯವಾಗಿ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈಗ 32 ವರ್ಷಗಳ ನಂತರ ಪುನಃ ಒಮ್ಮೆ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ ಸೇವೆಯನ್ನು ನೋಡುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ದೊರೆತಿದೆ. ಇದಕ್ಕಿಂತ ಮೊದಲನೇ ಮೂಡಪ ಸೇವೆಯಲ್ಲಿ ನಾವು ಭಾಗವಹಿಸಿದರೂ ಕೂಡ ಸಕ್ರಿಯವಾಗಿ ಭಾಗವಹಿಸುವಂತಹ ಒಂದು ಯೋಗ ನಮಗೆ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂತಹ ಮೂಡಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವದ ಈ ಮಹಾ ಯಜ್ಞದಲ್ಲಿ ನಾವು ಕೂಡ ಭಾಗಿಗಳಾಗುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮನ್ನು ಇಲ್ಲಿ ಉಗ್ರಾಣದ ಕನ್ವೀನರ್ ಆಗಿ ಸಂಚಾಲಕರನ್ನಾಗಿ ಮಾಡಿದ್ದಾರೆ. ಉಗ್ರಾಣದಲ್ಲಿ ಸುಮಾರು 150ರಷ್ಟು ಸದಸ್ಯರೀಗ ಸಕ್ರಿಯವಾಗಿದ್ದಾರೆ. ಕೆಳಗೆ ಪ್ರಧಾನ ಅನ್ನಛತ್ರದ ಸಮೀಪದಲ್ಲಿ ಉಗ್ರಾಣದ ವ್ಯವಸ್ಥೆ ನಡೀತಾ ಇದೆ. ಅದರ ಕೆಲಸ ಕಾರ್ಯಗಳು ಭರದಿಂದ ನಡೀತಾ ಉಂಟು. ಇಲ್ಲಿ 10 ದಿವಸವೂ ಕೂಡ ಅನ್ನದಾನಕ್ಕಿರುವಂತಹ ಎಲ್ಲ ಸಾಮಗ್ರಿಗಳು, ದ್ರವ್ಯಗಳು, ಅದೇ ರೀತಿಯಲ್ಲಿ ವೈದಿಕ ಇರುವಂತಹ ದ್ರವ್ಯಗಳು ಇದೆಲ್ಲವೂ ಕೂಡ ಸಂಗ್ರಹವಾಗುವುದು ಉಗ್ರಾಣದಲ್ಲಿ ಸಂಗ್ರಹಿಸುವುದು. ಅದರೊಂದಿಗೆ ಶುಚಿತ್ವ ಮತ್ತು ಇನ್ನಿತರ ಪ್ರಧಾನ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಉಗ್ರಾಣದಲ್ಲಿ ಸಂಗ್ರಹಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹೊರೆಕಾಣಿಕೆಗಳು ಅದು ನಾವು ನಿರೀಕ್ಷಿಸಿದಕ್ಕಿಂತ ಅತ್ಯಂತ ಹೆಚ್ಚು ಬರುವಂತಹ ರೀತಿಯಲ್ಲಿ ಈಗ ಅದರ ಸೆಟಪ್ ಆಗ್ತಾ ಇದೆ. ಮಂಗಳೂರಿನಲ್ಲಿ, ಪುತ್ತೂರಿನಲ್ಲಿ, ಅದೇ ರೀತಿ ವಿವಿಧ ಭಾಗಗಳಲ್ಲಿ ಈಗಾಗಲೇ ಹೊರೆಕಾಣಿಕೆಗಳಿರುವಂತಹ ಸಂಗ್ರಹಣಾ ಕೇಂದ್ರ ಆರಂಭವಾಗಿದೆ. ಅದು ಬಂದಂತಹ ಹೊರೆಕಾಣಿಕೆಗಳನ್ನು ಇಳಿಸುವಂತಹ, ಅದನ್ನು ವ್ಯವಸ್ಥಿತವಾಗಿಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಉಗ್ರಾಣದಲ್ಲಿ ನಡಿಬೇಕು. ಅದಕ್ಕಿರುವಂತಹ ಸಜ್ಜೀಕರಣಗಳು ಕೂಡ ನಡೀತಾ ಉಂಟು. ಅದರೊಂದಿಗೆ ಬೇರೆ ಬೇರೆ ಊಟದ ವ್ಯವಸ್ಥೆಗಳಿಗೆ ಬೇಕಾದಂತಹ ಆಹಾರ ವಸ್ತುಗಳನ್ನು, ಸಾಮಗ್ರಿಗಳನ್ನು ಅಲ್ಲಿಂದ ನಾವು ಊಟದ ಪಾಕಶಾಲೆಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ನಿರಂತರ 24 ಗಂಟೆಗಳು ಕೂಡ ಉಗ್ರಾಣ ಕಾರ್ಯಾಚರಿಸುವ ಹಾಗೆ ನಾವು ಈಗ ವ್ಯವಸ್ಥೆಗಳನ್ನು ಕಂಡುಕೊಂಡಿದ್ದೇವೆ. ಅದರೊಂದಿಗೆ ನಾವು ಈಗ ಮಾಡಿದಂದರೆ ಕಂಪ್ಯೂಟರೈಸ್ಡ್ ಆಗಿ ಉಗ್ರಾಣವನ್ನು ನಾವು ಈಗ ಬದಲಾಯಿಸಲಿಕ್ಕೆ ನೋಡ್ತಾ ಇದ್ದೇವೆ. ಮ್ಯಾನ್ಯುವಲ್ ವರ್ಕಿನೊಂದಿಗೆ ಕಂಪ್ಯೂಟರ್ ವರ್ಕ್ ಕೂಡ, ಆನ್ಲೈನ್ ವರ್ಕ್ ಕೂಡ ಅಲ್ಲಿ ನಡೀತಾ ಉಂಟು.
ಇವಿಷ್ಟು ಈಗ ಉಗ್ರಾಣದಲ್ಲಿ ನಾವು ಕೈಗೊಂಡಂತಹ ಕೆಲವು ತೀರ್ಮಾನಗಳು. ಈ ತೀರ್ಮಾನಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ ಎಂಬುದಾಗಿ ನಾವು ಪ್ರತಿಜ್ಞೆ ಮಾಡಿದ್ದಾರೆ. ಈ ಬ್ರಹ್ಮಕಲಶ ಮತ್ತು ಮೂಡಪ ಸೇವೆ ಇದನ್ನು ನೋಡುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಅದರಲ್ಲಿ ಭಾಗಿಗಳಾಗುವಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗುವಂತಹ ಸೌಭಾಗ್ಯವು ಕೂಡ ಸಿಕ್ಕಿದೆ. ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿ ಇಲ್ಲಿ ನಡೆಯುವಂಥ ಬ್ರಹ್ಮಕಲಶವು ಅದು ಅತ್ಯಂತ ವಿಜೃಂಭಣೆಯಿಂದ ಹಿಂದೆಂದೂ ನಡೆಯದ ಹಾಗೆ ಮುಂದೆ ನಡೀಲಿಕ್ಕಿಲ್ಲ ಎಂಬ ರೀತಿಯಲ್ಲಿ ನಡೆಯುವ ಹಾಗೆ ನಾವು ಮಾಡ್ತೇವೆ ಎಂಬ ಭರವಸೆ ಎಲ್ಲರಿಗೂ ಕೂಡ ಇದೆ.